ಬ್ರೋ ಇದನ್ನು ಮೊದಲು ಯೋಚನೆ ಮಾಡಬೇಕಲ್ವಾ? ಅಪ್ಪ ಎಲ್ರ ಮುಂದೆ ಸಾರಿ ಕೇಳೋದನ್ನ ನಾವು ನೋಡೋಕ್ಕಾಗತ್ತಾ? ಅಪ್ಪ ಪ್ಲೀಸ್ ಬಿಟ್ಬಿಡಿ ಅಪ್ಪ. ಇದು ಬಿಡುವಂಥ ವಿಷಯ ಅಲ್ಲ. ಯಾರೋ ಈ ತಪ್ಪನ್ನು ಮಾಡಿದ್ದಾರೆ ಅಂತ ಒಬ್ಬೊಬ್ಬರು ಒಂದೊಂದು ಶಿಕ್ಷೆ ಹೇಳಿದ್ರಲ್ಲ, ಅದು ನಿಜವಾದ ಸತ್ಯ. ಈಗ ತಪ್ಪನ್ನು ನಾನು ಮಾಡಿರೋದ್ರಿಂದ ಶಿಕ್ಷೆ ನಾನು ಅನುಭವಿಸ್ಲೇಬೇಕು. ಸೊ ಮಾಡಿರೋ ತಪ್ಪಿಗೆ ನಿಮ್ಮೆಲ್ಲರ ಹತ್ರ ಕ್ಷಮೆ ಕೇಳಿ ನಾನು ಶಿಕ್ಷೆ ಅನುಭವಿಸ್ತೀನಿ. ಇಲ್ಲ, ನಾನು ನಿಮಗೆಲ್ಲೂ ಹೋಗಕ್ ಬಿಡಲ್ಲ. ಹೌದು ನಾವು ಬಿಡಲ್ಲ. ಈ ಐಡಿಯಾ ನನಗೆ ಬರಲೇ ಇಲ್ವೇ? ಹೌದು ಅಭಿ, ನೀನು ಏನೇ ಮಾಡಿದ್ರೂ ಸರಿಯಾಗಿರುತ್ತೆ. ನೀನು ಯಾವುದೇ ಕಾರಣಕ್ಕೂ ಶಿಕ್ಷೆ ಅನುಭವಿಸಬಾರ್ದು. ಅಪ್ಪ ಪ್ಲೀಸ್ ನನ್ನ ಮಾತು ಕೇಳಿ. ಇಲ್ಲ ಕಿಶೋರ್, ನೀವೆಲ್ಲರೂ ನನ್ನ ಮಾತು ಕೇಳಬೇಕು. ತಪ್ಪಾಗಿದೆ, ಶಿಕ್ಷೆ ಆಗಲೇಬೇಕು. ಅಪ್ಪ ಇನ್ಯಾವತ್ತೂ ಈ ಥರ ಕೇಳಲ್ಲ ಅಪ್ಪ, ಸಾರಿ. ನೋ ಕಿಶೋರ್, ನೀನು ಕೇಳಬೇಕು. ಇನ್ಫ್ಯಾಕ್ಟ್ ನೀನು ಕೇಳಿದ್ರೆ ನನಗೆ ಖುಷಿ ಆಗುತ್ತೆ. ಯಾಕೆ ಗೊತ್ತಾ? ನಾನು ಹೇಳ್ಕೊಟ್ಟಿರೋ ಪಾಠನ ನೀನು ಸರಿಯಾಗಿ ಪಾಲಿಸ್ತಾ ಇದೆಯಾ ಅಂತ. ಬಟ್ ಪ್ರಾಬ್ಲಮ್ ಆಗಿರೋದು ಆ ಪಾಠ ನಾನು ಪಾಲಿಸಿಲ್ಲ, ಪಾಲಿಸ್ಬೇಕಿತ್ತು. ಅಪ್ಪ ಪ್ಲೀಸ್ ಪಾ, ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಇದನ್ನ ಇಲ್ಲಿಗೆ ಬಿಟ್ಬಿಡಿಪ್ಪ. ಹೌದು, ಇದನ್ನ ಇಲ್ಲಿಗೆ ಬಿಟ್ಬಿಡಿ. ಐ ಆಮ್ ರಿಯಲಿ ಸಾರಿ. ಅಲ್ಲ ಬ್ರೋ, ನಮಗಿಂತ ನಿನಗೆ ಜಾಸ್ತಿ ಅಪ್ಪನ ಮೇಲೆ ಪ್ರೀತಿ ಅಲ್ಲ. ನಾವು ತಪ್ಪು ಮಾಡಿದಾಗಲೂ ಬುದ್ಧಿ ಹೇಳ್ತಿದ್ದೆ, ನೆನಪಿದ್ಯಾ? ಎಲ್ಲ ನೆನಪಿದೆ ನನಗೆ. ನೆನಪಿದ್ದನ್ನು ಹೀಗೆ ನಡ್ಕೊಳ್ಳೋದ, ಅದು ಅಪ್ಪನ ಹತ್ರ? ಓ ಮೈ ಗಾಡ್, ನಾನು ನಿನ್ನಿಂದ ಇದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಬ್ರೋ. ದಿಸ್ ಈಸ್ ರಾಂಗ್, ಟೋಟಲಿ ರಾಂಗ್. ಯಾವುದು ರಾಂಗು? ಯಾವುದು ರಾಂಗು? ಇವಾಗ ಯಾವುದು ಅಂತ ಕೇಳ್ಬೇಡ ಬ್ರೋ, ಇದು ಒಳ್ಳೇದಲ್ಲ. ಅಲ್ಲ, ಅಪ್ಪ ಅಂದರೆ ಯಾರು? ನನಗಪ್ಪ ಯಾರು? ನಿನಗಪ್ಪ ಯಾರು? ಹೇಜಿ ಅವರ? ಅಲ್ಲ ಬ್ರೋ, ಅಣ್ಣ ತಮ್ಮಂದಿರ ಮಕ್ಕಳನ್ನ ತನ್ನ ಸ್ವಂತ ಮಕ್ಕಳಾಗಿ ಬೆಳೆಸಿದ್ದಾರೆ. ಅದಕ್ಕೆ ನೀನು ಅವ್ರಿಗೆ ಒಳ್ಳೆ ಬಹುಮಾನ ಕೊಟ್ಟೆ ಅಲ್ವಾ? ಪ್ರಮೋದ್, ಡೋಂಟ್ ಜಡ್ಜ್ ಮಿ ರಾಂಗ್ ಪ್ಲೀಸ್. ಇನ್ನೇನಿದೆ ರಾಂಗು? ಎಲ್ಲ ಪ್ರೂವ್ ಮಾಡಿ ತೋರಿಸೋದಿಯಲ್ಲ. ಅಪ್ಪನ ನೆರಳಲ್ಲೇ ಬೆಳೆದಿರೋ ನೀನು ಅಪ್ಪನಿಗೆ ಬೆರಳು ತೋರ್ಸೋಕ್ಕಾಗಿದೆಯಾ ಅಲ್ವಾ? ಪ್ರಮೋದ್, ಸ್ಟಾಪ್ ದಿಸ್. ಆಗಲ್ಲ ಬ್ರೋ, ತಪ್ಪು ಯಾರು ಮಾಡಿದ್ರು ತಪ್ಪೇ. ಪ್ರಮೋದ್ ಬೇಡ, ಜಾಸ್ತಿ ಮಾತಾಡ್ತಿದ್ಯಾ, ಬಿಟ್ಬಿಡು. ನೀನು ಅಪ್ಪನ ವಿರುದ್ಧ ಮಾತಾಡ್ಬೋದು, ನಾನು ನಿನ್ನ ವಿರುದ್ಧ ಮಾತಾಡೋ ಹಾಗಿಲ್ವಾ? ಇನ್ನು ಏನೋ ಅನ್ಕೊಂಡಿದ್ದೆ ಬ್ರೋ, ಆದರೆ ನೀನು ಬೇರೆ ಅಂತ ಪ್ರೂವ್ ಮಾಡಿಬಿಟ್ಟೆ. ಐ ಕಾಂಟ್ ಬಿಲೀವ್ ದಿಸ್. ವಿಲ್ ಪ್ಲೀಸ್ ಶಟ್ ಅಪ್. ನಾನು ಯಾವ ತಪ್ಪು ಮಾಡಿಲ್ಲ, ತಪ್ಪು ಮಾಡಕ್ಕೆ ಸಾಧ್ಯನೇ ಇಲ್ಲ. ಇಷ್ಟೆಲ್ಲ ಆದರೂ ತಪ್ಪು ಮಾಡಿಲ್ಲ ಅಂತೆಲ್ಲ ಬ್ರೋ. ಹೌದು, ನಾನು ಯಾವ ತಪ್ಪು ಮಾಡಿಲ್ಲ ಪ್ರಮೋದ್, ಮಾಡೋಕ್ಕೂ ಸಾಧ್ಯ ಇಲ್ಲ. ನಾ ಏಜ್ ಅವ್ರ ನೆರಳಲ್ಲಿ ಬೆಳೆದಿರೋ ಮಗ. ಅವ್ರ ಸಿದ್ಧಾಂತನ, ಅವ್ರ ಪಾಲಿಸಿನ ಚಿಕ್ಕ ವಯಸ್ಸಿನಲ್ಲೂ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೀನಿ. ನಾನು ಅವ್ರ ಸ್ವಂತ ಮಗ ಆಗಿ ಹುಟ್ಟಿದ್ದಿದ್ರೆ ಸಣ್ಣ ಪುಟ್ಟ ತಪ್ಪು ಮಾಡ್ತಿದ್ನೇನೋ. ಆದರೆ ನಾನು ಅವ್ರ ಸಾಕು ಮಗ. ಆದರೂ ನನ್ನ ಪ್ರೀತಿಯಿಂದ ಬೆಳೆಸಿದ್ದಾರೆ, ನನಗೆ ಭವಿಷ್ಯ ಕಟ್ಕೊಟ್ಟಿದ್ದಾರೆ, ನನಗೆ ಸಂಸ್ಕಾರ ಕಲಿಸಿದ್ದಾರೆ. ಅವರು ನನ್ನ ಮೇಲೆ ತೋರಿಸಿರೋ ಪ್ರೀತಿ ನನ್ನಿಂದ ಯಾವ ತಪ್ಪು ಕೆಲಸ ಮಾಡಿಸಲ್ಲ ಪ್ರಮೋದ್, ಮಾಡಿಸಲ್ಲ. ಇಷ್ಟೆಲ್ಲ ಮಾತಾಡೋನು ಅಪ್ಪ ನೀನು ತಪ್ಪು ಮಾಡಿದ್ಯಾ ಅಂತ ಯಾಕೆ ಹೇಳಿದೆ? ತಪ್ಪು ಯಾರೇ ಮಾಡಿದ್ರು ಅದನ್ನು ಧೈರ್ಯವಾಗಿ ಹೇಳಬೇಕು ಅಂತ ಅಪ್ಪ ಹೇಳಿದ್ದಾರೆ. ಅದನ್ನು ನಾನು ಮಾಡಿದ್ದೀನಿ. ಹೇಳು, ಇದು ತಪ್ಪಾ? ನಮ್ಮ ಕಂಪನಿಗೆ 40 ಲಕ್ಷ ಫ್ರಾಡ್ ಆಗಿದೆ. ಇಷ್ಟು ವರ್ಷ ನಮ್ಮ ಕಂಪನಿಯಲ್ಲಿ ಮೋಸ ಮಾಡೋಕೆ ಅವಕಾಶನೇ ಇರಲಿಲ್ಲ. ಯಾಕಂದ್ರೆ ನಿಮ್ಮ ರೂಲ್ಸ್ ರೆಗ್ಯುಲೇಷನ್ಸ್ ಆಗಿತ್ತು. ನಾ ಕೇಳಬಾರ್ದಾಗಿತ್ತು. ಆದರೆ ತಪ್ಪು ಯಾರೇ ಮಾಡಿದ್ರು ಪ್ರಶ್ನೆ ಮಾಡಬೇಕು ಅಂತ ನೀವು ತಾನೇ ಹೇಳಿದ್ದು. ಅಜ್ಜಿ ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ. ಅವನಾಗಿದ್ದಕ್ಕೆ ಹೀಗಿದ್ದಾನೆ.
ಇನ್ಯಾರಾದರೂ ಆಗಿದ್ದಿದ್ರೆ ಇನ್ನೇನಾಗಿರ್ತಿತ್ತು. ಹೌದೌದು, ಅಭಿ ತುಂಬ ನೊಂದ್ಕೊಂಡಿದ್ದಾನೆ. ನಾನು ಈಗಲೇ ಹೋಗಿ ಅವನಿಗೆ ಸಮಾಧಾನ ಮಾಡ್ತೀನಿ. ಅಂತ ನಿಂತ್ಕೋ. ಅವನನ್ನು ಹೇಗಂದ್ರೆ ಹಾಗೆ ಮಾತಾಡ್ಸೋಕೆ ಹೋಗಬೇಡ. ಅದು ಇಂಥ ಸಮಯದಲ್ಲಿ ಅವನನ್ನು ಇಷ್ಟು ಸಲೀಸಾಗಿ ಮಾತಾಡ್ಸೋಕೆ ಹೋಗ್ತಿದೆಯಲ್ಲಮ್ಮ. ಅಂದರೆ ನನ್ನ ಗಂಡನ ನಾನು ಮಾತಾಡ್ಸೋದಕ್ಕೆ ನಿಮ್ಗಳ ಪರ್ಮಿಷನ್ ತೊಗೋಬೇಕಾ? ಅತ್ತೆ, ನಿಮಗೆ ಪರಿಸ್ಥಿತಿ ಇನ್ನೂ ಅರ್ಥ ಆಗಿಲ್ಲ. ಏಜೆ ಬೇಜಾರಲ್ಲಿದ್ದಾಗ ಫಸ್ಟು ಅಜ್ಜಿ ಹೋಗಿ ಸಮಾಧಾನ ಮಾಡ್ತಾರೆ, ಆಮೇಲೆ ನಾವುಗಳೆಲ್ಲ ಮಾತಾಡೋದಕ್ಕೆ ಸಾಧ್ಯ. ಏನು ನಿನ್ನ ಮಾತಿನ ಅರ್ಥ ಸರು? ಹೆಂಡ್ತಿಗೆ ಬೆಲೆ ಇಲ್ಲ, ತಾಯಿಗೆ ಮಾತ್ರ ಅಂತನಾ? ಅತ್ತೆ ಪ್ಲೀಸ್, ಸಿಚುವೇಶನ್ ಅರ್ಥ ಮಾಡ್ಕೊಳ್ಳಿ. ನೋಡಿ ಸರು, ಎಲ್ಲ ಸಂಬಂಧದಕ್ಕಿಂತ ಪ್ರೀತಿ ದೊಡ್ಡದು ಅಂತ ನಂಬಿರೋಳು ನಾನು. ಅತ್ತೆ, ಅಭಿ ಅಭಿ ಆರ್ ಯು ಓಕೆ? ಇಲ್ಲ ಇನ್ನೂ ಬೇಜಾರಲ್ಲಿದ್ಯಾ? ನಾನು ನಿನ್ನ ಜೊತೆ ಇದ್ದರೆ ಕಂಫರ್ಟ್ ಫೀಲ್ ಆಗುತ್ತೆ, ನಿಂಗೆ ಲೋನ್ಲಿನೆಸ್ ಫೀಲ್ ಆಗಲ್ಲ ಅಂತ ಅಂದ್ಕೊಂಡು ಬಂದೆ. ಒಂಥರ ಸ್ವಲ್ಪ ಹೊತ್ತು ಒಬ್ಬನೇ ಇರಬೇಕು ಅನ್ನಿಸ್ತದೆ, ಆಮೇಲೆ ಮಾತಾಡೋಣ. ಅಭಿ, ನೀನೊಬ್ಬನೇ ಇದ್ದರೆ ನಾನು ನಿನ್ನೊಳಗಿದ್ದಾಗಲ್ವಾ? ಯಾಕಂದರೆ ನಾವಿಬ್ಬರು ಎರಡು ದೇಹ ಒಂದೇ ಜೀವ. ಒಂಥರ ಸ್ವಲ್ಪ ಟೈಮ್ ಕೊಡು, ನಾನು ಒಂಟಿಯಾಗಿರಬೇಕು, ಆಮೇಲೆ ಮಾತಾಡೋಣ. ಅಂಥದ್ದು ಏನಾಯಿತು ನನ್ನ ಅಭಿಗೆ? ಪ್ಲೀಸ್. ನಾನು ಇದಕ್ಕೆ ಹೇಳಿದ್ದು, ನನ್ನ ಮಾತು ಕೇಳೋದೇ ಇಲ್ಲ ಅಂತೀಯಲ್ಲಮ್ಮ ನೀನು. ಹೇಳಿದ್ ಕೇಳ್ದೆ ಹಠ ಮಾಡ್ಕೊಂಡು ಬಂದ್ರಿ ನೋಡಿ, ಈಗ ಏನಾಯ್ತು? ಅಲೆಲೆಲೆ, ಬೆಕ್ಕಿನ ಮರಿನೇ ಅಭಿ ವಿಷಯಕ್ಕೆ ಬಂದರೆ ಹುಲಿ ಥರ ಎಗರಾಡ್ತಿದ್ಯಲ್ಲ. ರಾಮ್, ಇಲ್ಲಿ ನೋಡೋ ಮಗನೇ, ತುಂಬ ನೊಂದ್ಕೊಂಡಿದ್ಯಾಕಂತ? ಇಲ್ಲಮ್ಮ, ಇದರಲ್ಲಿ ಕಿಶೋರ್ದು ಯಾವುದೂ ತಪ್ಪಿಲ್ಲ. ತಪ್ಪನ್ನು ಅವನು ಪಾಯಿಂಟ್ ಔಟ್ ಮಾಡ್ದ. ಇನ್ಫ್ಯಾಕ್ಟ್ ನಂಗೆ ತುಂಬ ಖುಷಿ ಆಯಿತು. ಇಲ್ಲ ಸರ್, ನೀವು ಈ ಥರ ಹೇಳಿದ್ರೆ ತಪ್ಪಾಗುತ್ತೆ. ನಿಮಗೆ ಯಾರು ಬೆರಳು ತೋರಿಸಿ ಮಾತಾಡಬಾರ್ದು. ಆಗ ಇದು ಮನೆ ಆಗಲ್ಲ, ರಣರಂಗ ಆಗುತ್ತೆ. ನಾನು ಮನೆ ಯಜಮಾನ ಆಗಲ್ಲ, ಡಿಕ್ಟೇಟರ್ ಆಗ್ಬಿಡ್ತೀನಿ. ಇಲ್ಲ ಏಜೆ, ನೀವು ಡಿಕ್ಟೇಟರ್ ಅಲ್ಲ. ನಾವೆಲ್ಲ ಸರಿ ದಾರಿನಲ್ಲಿ ನಡೆಯೋ ಹಾಗೆ ಮಾಡಿ ಎಲ್ಲಿ ತಿದ್ಕೋಬೇಕು, ಎಲ್ಲಿ ಕರೆಕ್ಟ್ ಮಾಡ್ಕೋಬೇಕು ಅನ್ನೋ ಡೈರೆಕ್ಷನ್ ಕೊಡೋ ಡೈರೆಕ್ಟ್ರ್ ನೀವು. ಅಬ್ಬಬ್ಬಬ್ಬ, ಒಬ್ರಾದ್ಮೇಲೆ ಒಬ್ರು ಹೆಂಗೆ ಬಕೆಟ್ ಹಿಡಿತಿದ್ದಾರೆ. ಹೌದು ಅಭಿ, ನೀನು ಈ ಮನೆ ಬೆಳಕಿದ್ದ ಹಾಗೆ. ಆ ಬೆಳಕಲ್ಲಿ ನಮ್ಮನ್ನೆಲ್ಲರೂ ನಾವೇ ನೋಡ್ಕೊಳ್ಳೋ ಅಂಥ ಜೀವಗಳು. ಅಂಥ ಬೆಳಕಿಗೆ ಗಾಳಿ ಸೊಕ್ಕಕ್ಕೂ ಬಿಡೋದಿಲ್ಲ ಕಣೋ ನಾವು. ಅದು ಯಾರೇ ಆಗಿರಲಿ, ನೀನು ಮಾತ್ರ ತಲೆ ತಗ್ಗಿಸ್ಬಾರ್ದು. ನೀವು ತಲೆ ತಗ್ಸೋ ಕೆಲಸ ಯಾರಾದರೂ ಮಾಡಿದ್ದಾರೆ ಅಂದರೆ ಅವರು ನಮ್ಮ ಗಂಡಂದ್ರಾದರೂ ಸರಿ, ನಾವು ಸುಮ್ಮನೆ ಬಿಡೋದಿಲ್ಲ. ನಮಗೆಲ್ಲ ಒಳ್ಳೆ ಬದುಕು ಕೊಟ್ಟಿರೋ ನಿಮಗೆ ಒಂದು ಅಂಗುಲನೂ ಅಲ್ಲಾಡಕ್ಕೆ ಬಿಡಲ್ಲ. ನನಗೆ ನೀವೆಲ್ಲ ಕೊಟ್ಟಿರೋ ಸ್ಥಾನ ಕೇಳಿ ತುಂಬ ಖುಷಿ ಆಗ್ತದೆ. ಒಂದು ಮನೆ ಹೇಗಿರಬೇಕು, ಈ ಮನೆ ಹೇಗೆ ಬೆಳಿಬೇಕು ಅಂದ್ಕೊಂಡಿದ್ನೋ, ಇವತ್ತು ನಿಮ್ಮ ಮಾತುಗಳನ್ನ ಕೇಳಿ ಅದಾಗಿದೆ ಅನ್ನಿಸ್ತಾ ಇದೆ. ಥ್ಯಾಂಕ್ ಯು ವೆರಿ ಮಚ್.
ಅಬ್ಬಬ್ಬಬ್ಬ, ಒಗ್ಗಟ್ಟಿನಲ್ಲಿ ಬಲವಿದೆ. ಮೊದಲು ಹೊಡೆಯೋದೇ ಈ ಒಗ್ಗಟ್ಟನ್ನು, ಆಮೇಲೆ ಏನು ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಕಿಶೋರ್, ಹೇಳಿ. ಹೇಳಬೇಕು ಅಂತಾನೆ ಬಂದಿರೋದು. ಅಲ್ಲ, ನಿಮ್ಮನ್ನು ನೀವು ಏನು ಅಂದ್ಕೊಂಡಿದ್ದೀರಾ? ಅರ್ಥ ಆಗಲಿಲ್ಲ. ಮಾಡೋದೆಲ್ಲ ಮಾಡಿ ಈಗ ಅರ್ಥ ಆಗ್ತಿಲ್ಲ ಅಂತ ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ನೋವು ಅನುಭವಿಸ್ತವ್ರು ಏನು ಮಾಡಬೇಕು? ನಿಮ್ಮನ್ನು ನೋಡಿ ಪಾಪ ಅಂದ್ಕೊಂಡು ಸುಮ್ಮನೆ ಆಗ್ಬಿಡ್ಬೇಕಾ? ನೋವಾ? ನನ್ನಿಂದಾನಾ? ಈ ಮನೆ ಬಂದಾಗಿಂದ ನಾನು ನಿಮ್ಮ ಹತ್ರ ಮಾತಾಡೂ ಇಲ್ಲ. ಆದರೂ ನೋವಾಯ್ತಾ? ಅಥವಾ ಮಾತಾಡಿಲ್ಲ ಅನ್ನೋದು ನೋವಾಯ್ತಾ? ನಿಮಗೆ ಚೆನ್ನಾಗಿ ಮಾತಾಡೋಕ್ಕೆ ಬರುತ್ತೆ ಅಂತ ನನಗೆ ಗೊತ್ತು. ನಾನು ಯಾವ ಮಾತಿನ ಬಗ್ಗೆ ಹೇಳ್ತಿದ್ದೀನಿ ಅನ್ನೋದು ನಿಮಗೆ ಗೊತ್ತಿದೆ ಅಂತ ನನಗೂ ಅಷ್ಟೇ ಚೆನ್ನಾಗಿ ಗೊತ್ತು. ನೋಡಿ, ನಂಗೆ ಸುತ್ತಿ ಬಳಸಿ ಮಾತಾಡೋಕ್ಕೆ ಬರಲ್ಲ. ನಾನೇನೇ ಇದ್ರೂ ನೇರವಾಗೇ ಮಾತಾಡ್ತೀನಿ. ಅದು ನೀವಾದರೂ ಸರಿ, ಅಪ್ಪ ಆದರೂ ಸರಿ. ಅದೇ ಅದ್ರ ಬಗ್ಗೆನೇ ಮಾತಾಡೋಕೆ ಬಂದಿದ್ದೀನಿ. ಅಲ್ಲ, ಎಲ್ಲರೂ ಮುಂದೆ ಅಭಿಗೆ ನೀನು ತಪ್ಪು ಮಾಡಿದ್ಯಾ ಅನ್ನೋ ಥರ ಮಾತಾಡಿದ್ರಲ್ಲ, ಅದು ಅವ್ರ ಕಂಪ್ನಿ, ಅವ್ರ ಇಷ್ಟ. ಅದರಿಂದ ನಿಮ್ಗೇನ್ರಿ ಪ್ರಾಬ್ಲಮ್ಮು? ನಾನು ಈ ಮನೆ ಮಗನೇ. ನನ್ನ ಮಗ ಅಂತ ಅಪ್ಪ ನಾನು ಬೆಳೆಸಿದ್ದು. ಆ ಸಂಬಂಧ ಕೂಡ ನಾನು ಮಾತಾಡಿದ್ದೆ. ನಿಮ್ಮನ್ನ ಮಗ ಅಂತ ಬೆಳೆಸಿದ್ದಾರೆ. ಆದರೆ ನಾನು ಅವ್ರ ಧರ್ಮಪತ್ನಿ, ಹೆಂಡತಿ, ಸಂಗಾತಿ. ಮದುವೆ ಆಗಿದ್ದೀನಿ ನಾನು. ಮದುವೆ ಅನ್ನೋದಾಗಿದ್ದಿದ್ರೆ ಕತ್ತಲ್ ತಾಳಿ ಕಾಲಲ್ಲಿ ಕಾಲುಂಗ್ರ ಇರ್ತಿತ್ತು. ಆದರೆ ನಿಮ್ಮ ಮದುವೆ ಆಗಿದೆ ಅಂತ ಹೇಳೋದಕ್ಕೆ ನಿಮ್ಮ ಹತ್ರ ಹೆಸರು ಬಿಟ್ಟರೆ ಬೇರೆ ಯಾವ ಸಾಕ್ಷಿನೂ ಇಲ್ವೇ? ಕಿಶೋರ್, ಮಾತಿನ ಮೇಲೆ ನಿಗಾ ಇರಲಿ. ನನ್ನ ಗಂಡನ ಬಗ್ಗೆ ಮಾತಾಡೋದಕ್ಕೆ ಎಷ್ಟೇ ಧೈರ್ಯ ನಿಮಗೆ? ಇನ್ನೊಂದ್ಸಲ ನನ್ನ ಗಂಡನ ಬಗ್ಗೆ ಮಾತಾಡಿದ್ರೆ ನಾನು ಅಂತರ ಕಿಶೋರ್ ನನ್ನ ಮಗ. ನಾನು ಹೇಳ್ಕೊಟ್ಟಿರೋ ಪಾಠನ ಪ್ರಾಮಾಣಿಕವಾಗಿ ಕಲಿತು ಅದನ್ನು ಅವನ ಜೀವನದಲ್ಲಿ ಅಡ್ಯಾಪ್ಟ್ ಮಾಡ್ಕೊಂಡಿದ್ದಾನೆ. ಆ್ಯಂಡ್ ಐ ಆಮ್ ಪ್ರೌಡ್ ಆಫ್ ಹಿಮ್. ಈ ವಿಷಯನ ಇನ್ನೂ ಡ್ರ್ಯಾಗ್ ಮಾಡೋದು ಬೇಡ. ನನಗೆ ಅವಮಾನ ಆದರೂ ಒಂದೇ, ನನ್ನ ಮಗ ಕಿಶೋರ್ಗೆ ಅವಮಾನ ಆದರೂ ಒಂದೇ. ಅಭಿ, ಅದು ಅಂತರ ನೋ ಮೋರ್ ಡಿಸ್ಕಷನ್. ಲೆಟ್ಸ್ ಎಂಡ್ ಇಟ್ ಹಿಯರ್. ಓಕೆ ಕಿಶೋರ್, ಇದನ್ನೆಲ್ಲ ಮನ್ಸಿಗೆ ಹಾಕೋಬೇಡ. ಅಯ್ಯೋ ಇಲ್ಲಪ್ಪ, ನಾನೇ ಆಗಲೇ ಸಾರಿ ಕೇಳ್ದೆ. ನಾನು ನೀನು ಯಾಕೆ ಸಾರಿ ಕೇಳಬೇಕು? ವಿಷಯ ಏನು ಗೊತ್ತಾ, ಅಪ್ಪನ ತಪ್ಪನ್ನು ಮಗ ತೋರಿಸಿ ಅದನ್ನು ತಿದ್ದುತ್ತಾ ಇದ್ದಾನೆ ಅಂದರೆ ಅಪ್ಪನಿಗೆ ವಯಸ್ಸಾಯಿತು ಅಂತ ಅರ್ಥ. ಈ ಶುಡ್ ರಿಟೈರ್ಡ್. ನಾನು ನನ್ನ ಜವಾಬ್ದಾರಿನೆಲ್ಲ ಹಂಚ್ಬಿಟ್ಟು ಐ ಥಿಂಕ್ ಐ ಶುಡ್ ರಿಲ್ಯಾಕ್ಸ್. ಇಲ್ಲಪ್ಪ, ನನ್ನ ಉದ್ದೇಶ ಅದಾಗಿರಲಿಲ್ಲ. ನೀವು ನನ್ನ ಬಗ್ಗೆ ತಪ್ಪು ತಿಳ್ಕೋಬೇಡಿ. ಬೇಕಿದ್ರೆ ನಿಮ್ಮ ಕಾಲಿಗೆ ಬೀಳ್ತೀನಿ. ಕಿಶೋರ್, ನನ್ನ ಮಗ ಯಾವತ್ತೂ ತಪ್ಪು ಮಾಡಲ್ಲ, ಮಾಡೋಕ್ಕೆ ಸಾಧ್ಯನೂ ಇಲ್ಲ. ಆ್ಯಕ್ಚುಲಿ ಇಲ್ಲಿ ಅಂತರ ಮಾತಾಡಿದ ರೀತಿ ತಪ್ಪು. ತಪ್ಪು ಯಾರು ಮಾಡಿದ್ರು ತಪ್ಪೆ. ರೈಟ್ ಅಂದ್ರ? ಸಾರಿ. ಕಿಶೋರ್, ಈ ವಿಷಯವಾಗಿ ಇನ್ಯಾರೂ ನಿನ್ನನ್ನು ಡಿಸ್ಟರ್ಬ್ ಮಾಡಲ್ಲ. ಸರಿಪಾ. ಕಿಶೋರ್, ಅಪ್ಪ, ನಿನಗೆ ಅಂತರಾಗೆ ಏನಾರ ಪ್ರಾಬ್ಲಮ್ ಇದೆಯಾ? ಯಾಕಪ್ಪ? ಯಾಕೆಂದರೆ ನಿಮ್ಮಿಬ್ಬರಲ್ಲಿ ಮುಂಚಿನ ಥರ ಕ್ಲೋಸ್ನೆಸ್ಸು ಇಲ್ಲ, ನಿಮ್ಮ ಮಾತುಗಳಲ್ಲಿ ಬಾಂಡಿಂಗೂ ಇಲ್ಲ. ಅದಕ್ಕೆ ಕೇಳಿದೆ. ಮೊದಲು ದುರ್ಗನ ಕರೆಸಿಪ್ಪ, ಆಮೇಲೆ ಮಾತಾಡೋಣ.
ಇಷ್ಟು ದಿನ ಅಂತರ ಅವ್ರ ಮುಂದೆ ಏಜೆ ನನ್ನವರು ನನ್ನ ಗಂಡ ಅಂತ ಹೇಳಿ ಅವ್ರ ಜೊತೆ ಕ್ಲೋಸ್ ಆಗಿ ಬಿಹೇವ್ ಮಾಡಿ ಉರ್ಸಿದ್ದು ಸಾಕಪ್ಪ. ಇದೇ ಥರ ಮುಂದುವರೆದ್ರೆ ಕಷ್ಟ ಆಗುತ್ತೆ. ಸರಿಮ್ಮ, ಅದಕ್ಕೆ ನೀನು ಮುಂದೆ ಏನು ಮಾಡಬೇಕು ಅಂದ್ಕೊಂಡಿದ್ಯಾ? ಇನ್ನು ಮುಂದೆ ನಾನು ಈ ವಿಷಯದ ಬಗ್ಗೆ ಸೀರಿಯಸ್ ಆಗಿ ಯೋಚನೆ ಮಾಡಬೇಕು ಅಪ್ಪ. ನನ್ನ ಗಂಡನ್ನ, ಈ ಮನೇನ, ದುರ್ಗಾನ ಈ ಮನೆಗೆ ವಾಪಸ್ ಸೇಫಾಗಿ ಕರ್ಕೊಂಡು ಬರಲೇಬೇಕು. ನನ್ನ ಗಂಡ ಕಿಶೋರ್ ಅವ್ರಿಗೆ ಮಾತು ಕೊಟ್ಟಿದ್ದಾರೆ. ಆ ಮಾತನ್ನ ನಾನು ಉಳಿಸ್ಕೋಬೇಕು. ಆ ಮಾತನ್ನ ಉಳಿಸ್ಕೋಬೇಕು ಅಂದರೆ ದುರ್ಗನ್ನ ಮನೆಗೆ ಸೇಫಾಗಿ ವಾಪಸ್ ಕರ್ಕೊಂಡು ಬರಲೇಬೇಕು. ಒಳ್ಳೇದಮ್ಮ, ಆದರೆ ನನಗೊಂದೇ ಒಂದು ಭಯ. ಆ ಕಿಶೋರ್ಗೆ ದುರ್ಗಾ ಮನೇಲಿಲ್ಲ ಅನ್ನೋ ವಿಷಯ ಗೊತ್ತಾಗೋವರೆಗೆ ಇದೆಲ್ಲ ಓಕೆ. ಒಂದು ಸಲ ಗೊತ್ತಾಯ್ತೋ, ಈ ಎಜೆ ಸರ್ ಕೊಟ್ಟಿರೋ ಮಾತು, ಅವ್ರ ಮೇಲಿರೋ ನಂಬಿಕೆ ಎಲ್ಲ ಒಂದೇ ಸಲ ಒಡೆದೋಗ್ಬಿಡುತ್ತಲ್ಲಮ್ಮ. ಈ ಥರ ಪರಿಸ್ಥಿತಿ ಬರದೇ ಇರೋ ಹಾಗೆ ನೋಡ್ಕೊ ಅಂತ ಆ ದೇವ್ರ ಹತ್ರ ಬೇಡ್ಕೊಳ್ಳೋದೊಂದೇ ಬಾಕಿ ಇದೆ ಅಪ್ಪ. SI ಶಿವಕುಮಾರ್ ಅಪ್ಪನಾಗ ಫೋನ್ ಮಾಡ್ತಾ ಇದ್ದಾರೆ. ಅಪ್ಪ ಅಪ್ಪ, ನಾನು ದೇವ್ರ ಹತ್ರ ಕೈ ಮುಗಿದು ಕೇಳ್ಕೊಳ್ಳೋದು ಅದು ಒಂದೇ ವಿಷಯಮ್ಮ. ಎಜೆ ಸರ್ನ ಯಾರು ಬೆರಳು ಮಾಡಿ ತೋರಿಸಿ ನೀವು ತಪ್ಪು ಮಾಡಿದ್ದೀರಾ ಅಂತ ಹೇಳಬಾರ್ದು. ಅವ್ರು ನನ್ನ ಅಳಿಯ ಅಥವಾ ನಮ್ಮ ಕಂಪನಿಯಲ್ಲಿ ನಮ್ಮ ಬಾಸು ಅಂತ ಅಲ್ಲ ನಾನು ಹೇಳ್ತಾ ಇರೋದು. ಅವರು ವ್ಯಕ್ತಿಯಾಗಿ ಒಬ್ಬ ಒಳ್ಳೆ ಮನುಷ್ಯ. ಅವರು ತಪ್ಪು ಮಾಡೋದಕ್ಕೆ ಸಾಧ್ಯನೇ ಇಲ್ಲಮ್ಮ. ಹೌದಪ್ಪ, ನನ್ನ ಗಂಡನ ಬಗ್ಗೆ ಯಾರು ಏನೂ ಮಾತಾಡಬಾರ್ದು. ನನ್ನ ಕೈಯಲ್ಲಿ ತಡ್ಕೊಳಕ್ಕಾಗಲ್ಲ. ಸರ್ ನಮಸ್ಕಾರ. ದುರ್ಗಾ ಮೇಡಮ್ ಮಿಸ್ಸಿಂಗ್ ಕೇಸ್ನಲ್ಲಿ ನಮ್ಗೆ ಇವತ್ತು ಸಿಕ್ಕಿರೋ ಅಪ್ಡೇಟ್ಸ್ ಏನಂದ್ರೆ, ದುರ್ಗಾ ಮಿಸ್ಸಿಂಗ್ ಕೇಸಾ? ದುರ್ಗಾ ಕಿಡ್ನಾಪ್ ಆಗಿದ್ದಾಳ? ಅಪ್ಪ ಅಪ್ಪ ಅಪ್ಪ, ಏನೋ ಗಲಾಟೆ ಆಗ್ತಿದೆ ಅನ್ಸುತ್ತೆ. ಒಂದು ನಿಮಿಷ, ನಾನು ಆಮೇಲೆ ಮಾಡ್ತೀನಿ ಆಯ್ತಾ? ಬಾಯ್. ಗಲಾಟೆನಾ? ಏನಮ್ಮ ಲೀಲಾ? ಅಪ್ಪ ಅಪ್ಪ. ಕಿಶೋರ, ಯಾಕಪ್ಪ ಕೋಪದಲ್ಲಿ ಅಪ್ಪ ಅಂತ ಕಿರ್ಚ್ಕೋತಾ ಇದೀಯಾ? ಏನಾಯ್ತು ಮತ್ತೆ? ಅಜ್ಜಿ, ನಾನು ಈ ಮನೆಗೆ ಮೋಸ ಮಾಡಿದ್ದೀನ? ಮೋಸನ? ನೀನು ಆಫೀಸ್ ವಿಚಾರದಲ್ಲಿ ರಾಮ್ನ ಪ್ರಶ್ನೆ ಮಾಡಿದೆ, ಅವನು ಅದಕ್ಕೆ ಉತ್ತರ ಕೊಟ್ಟ, ಅಲ್ಲಿಗೆ ಮುಗ್ದೋಯ್ತು. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಕಣೋ. ಅಂದ್ರೆ ನಾ ಈ ಮನೆಗೆ ಮೋಸ ಮಾಡಿಲ್ಲ ಅಂತ ನೀವು ನಂಬ್ತಿರಲ್ವಾ? ನಂಬೋದೇನೋ, ಅದೇ ನಿಜ ಅಲ್ವಾ? ನೀನ್ ಯಾಕೆ ಈ ಮನೆಗೆ ಮೋಸ ಮಾಡ್ತೀಯಾ? ಅದು ನಿನ್ ಮನೆಗೆ ಅಲ್ವಾ? ಹಾಗಿದ್ಮೇಲೆ ಈ ಮನೆ ನನ್ಗೆ ಯಾಕೆ ಮೋಸ ಮಾಡಿದೆ? ಕಿಶೋರ್ ಸರ್ಗೆ ಈ ಮನೆಯಿಂದ ಮೋಸನ ಹೇಗೆ? ಭಾವ, ಏನ್ ಹೇಳ್ತಿದ್ದೀರಾ? ಹೇಳ್ತೀನಿ. ಅದೇನು ಅಂತ ಹೇಳಿ ಬಾವ. ಇತ್ತೀಚೆಗೆ ನೀವು ಮಾತು ಶುರು ಮಾಡಿದ್ರೇ ಭಯ ಆಗುತ್ತೆ. ಸರ್, ಒಂದು ನಿಮಿಷ. ಕಿಶೋರ್ ಅವರೇ, ಏನಾಯ್ತು? ಈ ಮನೆಯಿಂದ ಹೊರಗಡೆ ಜನಕ್ಕೆ ಮೋಸ ಆಗಕ್ಕೆ ಸಾಧ್ಯನೇ ಇಲ್ಲ. ಅಂಥದ್ರಲ್ಲಿ ಮನೆಯವ್ರಿಗೆ ಮೋಸನಾ? ನಾನು ಇದನ್ನ ನಂಬಲ್ಲ. ನೀವು ನಂಬಲಿ ಬಿಡ್ಲಿ, ನನಗೆ ಮೋಸ ಆಗಿದ್ದು ನಿಜ, ಅನ್ಯಾಯ ಆಗಿದ್ದು ನಿಜ. ನನಗೆ ಅನ್ಯಾಯ ಮೋಸ ಮಾಡಿದ್ದು ಅಪ್ಪ. ಏನು ಹೇಳ್ತಿದ್ಯಾ ಕಿಶೋರ್? ಮೋಸ ಅನ್ಯಾಯ ನನ್ನಿಂದನಾ? ಕಿಶೋರ್, ಬೇಡ. ನನ್ನ ತಾಳ್ಮೆಗೂ ಮಿತಿ ಇದೆ. ಪದೇ ಪದೇ ನನ್ನ ಮಗನ ಮೇಲೆ ಆರೋಪ ಹೊರಿಸಬೇಡ. ಅಮ್ಮ, ಒಂದು ನಿಮಿಷ ಹೇಳು ಕಿಶೋರ್, ನಿನಗೆ ನನ್ನಿಂದ ಏನು ಅನ್ಯಾಯ? ಅಪ್ಪ, ನೇರವಾಗಿ ಕೇಳ್ತಾ ಇದ್ದೀನಿ. ಎಲ್ಲರೂ ಇದ್ದಾರೆ, ಸುಳ್ಳು ಹೇಳಕ್ಕೆ ಅವಕಾಶ ಇಲ್ಲ.
ಕಿಶೋರ್, ದಯವಿಟ್ಟು ಈ ಮಾತನ್ನ ವಾಪಸ್ ತಗೊಳ್ಳಿ. ಅಭಿಗೆ ಯಾವತ್ತೂ ಸುಳ್ಳು ಹೇಳಿ ಅಭ್ಯಾಸ ಇಲ್ಲ. ಅವರು ಮಾತು ಉಳಿಸ್ಕೊಳ್ಳೋದ್ರಲ್ಲಿ ರಾಮ, ಸತ್ಯ ಹೇಳೋದ್ರಲ್ಲಿ ಹರಿಶ್ಚಂದ್ರ, ನ್ಯಾಯನ ಪಾಲನೆ ಮಾಡೋದ್ರಲ್ಲಿ ಅವರು ಧರ್ಮರಾಯ. ನಿಮ್ಗಿಷ್ಟು ಒಳ್ಳೆ ಗುಣ ಇದೆ, ಓಕೆ. ನಿಮ್ನ ಒಂದು ಪ್ರಶ್ನೆ ಕೇಳ್ತೀನಿ. ನನ್ನ ಹೆಂಡತಿ ದುರ್ಗಾ ಎಲ್ಲಿದ್ದಾಳೆ?